ಎಲ್ಲರಿಗೂ ಶುಭ ಸಂಜೆ ಕೋರುತ್ತಾ ವೇದಿಕೆ ಮೇಲಿರುವ ಎಲ್ಲ ಗಣ್ಯರಿಗೂ ಹೃದಯಪೂರ್ವಕವಾಗಿ ಧನ್ಯಗಳನ್ನ ಸಲ್ಲಿಸ್ತಾ ಅದೇ ರೀತಿಯಾಗಿ ಬಂದಿರತಕ್ಕಂಥ ಪ್ರತಿಯೊಬ್ಬ ಪೋಷಕರು, ಶಾಲಾ ಅಭಿಮಾನಿಗಳು, ವಿದ್ಯಾರ್ಥಿಗಳು ಪ್ರತಿಯೊಬ್ಬರಿಗೂ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನ ಸಲ್ಲಿಸ್ತಾ ಒಂದೆರಡು ಮಾತನ್ನ ಹೇಳ್ತೀನಿ. ಮಾತು ಹೇಳೋಕ್ಕಿಂತ ಮುಂಚೆ ಒಂದು ವಚನದ ಮುಖಾಂತರ ಮಾತಾಡೋಣ ಅಂತ. ಕಾಗೆ ಎಂದುಗಳು ಕಂಡರೆ ಕರೆಯದೆ ತನ್ನ ಬಳಗವನ್ನು, ಕೋಳಿಯೊಂದು ಕುಟುಕ ಕಂಡರೆ ಕೂಗಿ ಕರೆಯದೆ ತನ್ನ ಕುಲವೆಲ್ಲವನ್ನು, ಶಿವಭಕ್ತನಾಗಿ ಭಕ್ತಿ ಪಕ್ಷವಿಲ್ಲದಿದ್ದಂತೆ ತಿನ್ನೋದಕ್ಕಿಂತ ಮುಂಚೆ ಅದೇ ರೀತಿಯಾಗಿ ಕೋಳಿ ಒಂದು ಕುಟುಕ್ನೇನಾದ್ರೂ ಕಂಡ್ರೆ ತಾನು ತನ್ನ ಮರಿಗಳನ್ನೆಲ್ಲ ಕರೆದ್ಬಿಟ್ಟು ತಿನ್ನುತ್ತೆ. ಆದ್ರೆ ಮಾನವರಾದ ನಾವು ನಮ್ಮ ಹತ್ರ ಇದ್ದಿದ್ದನ್ನ ಬೇರೆಯವ್ರ ಜೊತೆ ಹಂಚ್ಕೊಳ್ದೆ ಇದ್ರೆ ನಾವು ಆ ಕಾಗೆ ಮತ್ತೆ ಕೋಳಿಗಳಿಂದ ಕಲಿಬೇಕಾಗುತ್ತಿಲ್ಲ, ಅಂದ್ರೆ ಅದಕ್ಕಿಂತ ಕೀಳಾಗ್ಬಿಡ್ತೀವಿ ಅಂತ ನುಡಿತಾರೆ. ಸೊ ಇವತ್ತಿನ ದಿನ 29ನೇ ವರ್ಷದ ವಿದ್ಯಾನಿಕೇತನ ವೈಭವ ಕಾರ್ಯಕ್ರಮ ಏನ್ ಆಚರಿಸ್ತಿದ್ದೀವಿ. ಈ ಶಾಲೆ ಅಂತ ಅನ್ನೋದಾದ್ರೆ, ಶಾಲೆ ಅಂದ್ರೆ ದೇಗುಲ ಅಂತ ಕರಿತೀವಿ. ಸೊ ನಾನು ಎಲ್ಲೋ ಒಂದ್ ಕಡೆ ಓದಿದ್ದೆ, ಶಿಕ್ಷಣ ಅಂದ್ರೆ ಏನು? ಶಿಕ್ಷಣ ಅಂದ್ರೆ ಒಬ್ಬ ಆಟೋ ಹಿಂದೆ ಬರ್ಸಿದ್ದ, ಅವನಿಗಿರೋ ಪರಿಜ್ಞಾನ ಕೂಡ ಕೆಲವರಲ್ಲಿ ನಮ್ಗಿರೋದಿಲ್ಲ. ಏನಂತ ಬರ್ದಿದ್ದ ಅಂದ್ರೆ, ಶಿಕ್ಷಣ ಎಂದರೆ ಕೇವಲ ಪುಸ್ತಕದ ಜ್ಞಾನವಲ್ಲ, ಶಿಕ್ಷಣ ಎಂದರೆ ಕೇವಲ ಬುದ್ಧಿವಂತಿಕೆ ಅಲ್ಲ, ಶಿಕ್ಷಣ ಎಂದರೆ ಅದು ಮನುಕುಲದ ಬೆಳವಣಿಗೆ ಅಂತ. ನಾವುಗಳು ನಮ್ಮ ಬಗ್ಗೆ ಚಿಂತನೆ ಮಾಡಬೇಕಾಗಿದೆ. ಏನಂದ್ರೆ ನಮ್ಗಳ ಶಿಕ್ಷಣ ಯಾವ ರೀತಿಯಾಗಿದೆ ಅಂತ. ನಾವು ಕೇವಲ ಮಾರ್ಕ್ಸ್ ಕಾರ್ಡ್ ಅಲ್ಲಿ ಬರುವಂತ ಮಾರ್ಕ್ಸ್ಗೋಸ್ಕರ ಓದಿಸ್ತಿದೀವ ಮಕ್ಕಳನ್ನ, ಅವ್ರು ತಗೊಳ್ಳೋಂತ ಮೆಡಲ್ಸ್ಗೋಸ್ಕರ ಓದಿಸ್ತಿದೀವ, ಅಥವಾ ನಿಜವಾದ ಶಿಕ್ಷಣ ಏನು ಅಂತ ಅನ್ನೋಂತ ಅರಿವು ನಮಗಿದೆಯಾ? ಮನುಕುಲದ ಒಳಿತಿಗಾಗ್ಬೇಕು ಒಂದು ಶಿಕ್ಷಣ ಅನ್ನೋದಾದ್ರೆ. ಕೇವಲ ಮಾರ್ಕ್ಸ್ ಕಾರ್ಡ್ ಅಲ್ಲಿ ಬರುವಂತ ಕೇವಲ 4 ಮಾರ್ಕ್ಸ್ಗೋಸ್ಕರ ಆಗಿರ್ಬಾರ್ದು. ಈ ಕೇವಲ ಶಿಕ್ಷಣ ಅನ್ನೋದು ಕೇವಲ ಶಾಲೆಯಲ್ಲಿ ಮಾತ್ರ ಕಲಿಸ್ಲಿಕ್ಕೆ ಆಗೋದಿಲ್ಲ. ನಿಮ್ಗೆಲ್ಲ ತಿಳಿದಿರೋ ತರ ಮನೆಯೇ ಮೊದಲ ಪಾಠಶಾಲೆ, ತಾಯಿಯೇ ಮೊದಲ ಗುರು. ಸೊ ನೀವೆಲ್ಲರೂ ಒಂದ್ ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಮಕ್ಕಳು ಮಾತಾಡುವಂತ ಭಾಷೆ, ಅವರು ದೊಡ್ಡವರಿಗೆ ಕೊಡುವಂತ ಗೌರವ, ಅವ್ರು ತೋರಿಸುವಂತ ವಿನಯತೆ, ಇದೆಲ್ಲವೂ ಕೂಡ ಮನೆಯಲ್ಲಿ ನೀವೇನ್ ಕಲಿಸ್ತಿದ್ದೀರಾ ಅನ್ನೋದನ್ನ ತೋರಿಸ್ಕೊಡುತ್ತೆ ಜಗತ್ತಿಗೆ. ನಿಮ್ ಮಗ ಓದ್ಬಿಟ್ಟು ಮುಂದೆ PhD ತಗೊಂಡು ದೊಡ್ಡ ಸೈಂಟಿಸ್ಟ್ ಆಗ್ಲಿ ಅಥವಾ ದೇಶದ ಪ್ರಧಾನಿನೇ ಆಗ್ಲಿ, ಆದ್ರೆ ಅವನಿಗೆ ಇನ್ನೊಬ್ರ ಜೊತೆಲಿ ಯಾವ ರೀತಿಯಾಗಿ ವರ್ತಿಸ್ಬೇಕು, ಹಿರಿಯರಿಗೆ ಯಾವ ರೀತಿಯ ಗೌರವ ಕೊಡಬೇಕು ಅನ್ನೋದು ಗೊತ್ತಿಲ್ಲ ಅಂದ್ರೆ ಅವನಿಗೆ ನೀವೆಷ್ಟೇ ಶಿಕ್ಷಣ ಕೊಟ್ಟಿದ್ರು ಕೂಡ ವ್ಯರ್ಥ ಆಗ್ಬಿಡುತ್ತೆ. ಸೊ ಇನ್ನೊಂದು ಮಾತು ಹೇಳ್ತೀನಿ, ಇಂಗ್ಲಿಷಲ್ಲಿ ತುಂಬಾ ಚೆನ್ನಾಗಿ ಹೇಳ್ತಾರೆ, ಈ ಹೂ ನೋಸ್ ನಾಟ್ ಈ ಹೂ ನೋಸ್ ಶೆಡ್ ಹಿಮ್ ಅಂತ. ಅಂದ್ರೆ ಯಾರಿಗೆ ಎಲ್ಲಾ ಗೊತ್ತಿದೆ ಅನ್ಕೊಂತಾನೋ ಅವನಿಗೇನೋ ಗೊತ್ತಿರಲ್ಲ ಅಂತನು ಮೂರ್ಖ, ಅವನ ಬಗ್ಗೆ ತಲೆ ಕೆಡಿಸ್ಕೊಬಿಡ್ರಿ, ಅವನ ಸೈಡೇ ಬಿಟ್ಟು ಬಿಡಿ. ಈ ಹೂ ನೋಸ್ ನಾಟ್ ಈ ಹೂ ನೋಸ್, ಯಾರಿಗೆ ನನಗೇನೋ ಗೊತ್ತಿಲ್ಲ ಅಂತ ಗೊತ್ತಿರುತ್ತೋ ಈಸ್ ಇನ್ನೋಸೆಂಟ್ ಟೀಚ್ ಹಿಮ್, ಅಂದ್ರೆ ಅವನು ತುಂಬಾ ಮುಗ್ಧ, ಅವನಿಗೆ ತಿಳುವಳಿಕೆನ ಕೊಡಿ. ಈ ಹೂ ನೋಸ್ ಈ ನೋಸ್ ಈಸ್ ವೈಸ್ ಫಾಲೋ ಹಿಮ್, ಅಂದ್ರೆ ಯಾವ ವ್ಯಕ್ತಿಗೆ ತನಗೆಲ್ಲ ಗೊತ್ತಿದೆ ಅಂತ ಅರಿವು ಅವನಲ್ಲಿ ಇರುತ್ತೋ ಅವನ್ ಬುದ್ಧಿವಂತ, ಅವನನ್ನ ನೀವು ಫಾಲೋ ಮಾಡಿ ಅಂತ. ಸೊ ಯಾವತ್ತಾದ್ರೂ ಕೂಡ ನಾವು ಯಾರನ್ನ ಫಾಲೋ ಮಾಡ್ಬೇಕನ್ನೋದು ತುಂಬಾ ಇಂಪಾರ್ಟೆಂಟ್. ಜೀವನದಲ್ಲಿ ತುಂಬಾ ವ್ಯಕ್ತಿಗಳನ್ನ ಕಾಣ್ತೀವಿ, ಸದ್ದಾಮ್ ಹುಸೇನ್ ಕಾಣ್ತೀವಿ, ಅಬ್ದುಲ್ ಕಲಾಂ ಅವ್ರನ್ನು ಕಾಣ್ತೀವಿ, ಆದ್ರೆ ಆಯ್ಕೆ ನಿಮ್ ಕಡೆ ಇರಬೇಕು. ಎಲ್ಲ ಗೊತ್ತಿದೆ ಅಂತ ಗೊತ್ತಿದ್ದವನ್ನ ನೀವು ಆರಿಸ್ಕೊಂಡ್ರೆ ನೀವು ತುಂಬಾ ಒಳ್ಳೆ ದಡ ಸೇರ್ತೀರಾ. ಅದೇ ಬದಲಾಗಿ ನನಗೆಲ್ಲ ಗೊತ್ತಿದೆ ಅಂತ ಅನ್ಕೊಂಡವನಿಗೆ ಏನು ಗೊತ್ತಿರಲ್ಲ ಅಂತನಿಂದ ನೀವೇನಾದ್ರೂ ಹೋದ್ರೆ ಅವನ್ ತರನೇ ಹಳ್ಳ ಹಿಡಿತೀರ. ಸೊ ನೀವ್ ಯಾವತ್ತೇ ಆಗ್ಲಿ ಈ ಶಿಕ್ಷಣ ಸಂಸ್ಥೆ ಇಲ್ಲಿ ತನಕ ಆದ್ರೂ 29 ವರ್ಷದಿಂದ ನಡೀತಿದೆ ಅಂದ್ರೆ ಅದ್ರ ಹಿಂದೆ ಯಾವುದೇ ಕೆಟ್ಟ ಉದ್ದೇಶ ಇರೋದಿಲ್ಲ. ಹಂಗಿದ್ದಿದ್ರೆ ಇವತ್ತು ಇಷ್ಟೊಂದ್ ಜನ ನೀವು ಸೇರ್ತಿದ್ದಿಲ್ಲ, ಇಲ್ಲಿ ಓದಿರೋ ಅಂತ ಮಕ್ಕಳುಗಳು ತುಂಬಾ ಎತ್ತರ ಕೂಡ ಬೆಳೀತಿದ್ದಿಲ್ಲ. ಸೊ ಈ ಶಿಕ್ಷಣ ಸಂಸ್ಥೆ ಅಂದಿನಿಂದ ಇಂದಿನವರೆಗೂ ಕೂಡ ತನ್ನ ಶಿಕ್ಷಣ ಅಂದ್ರೆ ಕೇವಲ ಪುಸ್ತಕದ ಜ್ಞಾನವನ್ನು ಮಾತ್ರ ಅಲ್ಲದೆ ನಿಮ್ಮ ಮಕ್ಕಳ ಭೌತಿಕ ಜೊತೆಗೆ ಮಾನಸಿಕವಾಗಿ ಯಾವ ರೀತಿಯ ಬದುಕಬೇಕು ಅನ್ನೋದನ್ನ ಕೂಡ ತಿಳಿಸಿ ಕಳಿಸ್ತಿದೆ. ಇಂದು ಕೂಡ ಇಲ್ಲಿ ಸೇರಿರೋಂತ ಎಷ್ಟೋ ವ್ಯಕ್ತಿಗಳಲ್ಲಿ ಇಲ್ಲಿ ಓದಿರೋಂತ ಮಕ್ಕಳು ಕೂಡ ದೊಡ್ಡ ಬೆಳೆದವರಾಗಿರ್ತೀರಿ. ಆ ಗುರುಗಳು ಕೆಲಸ ಮಾಡ್ಲಿಕ್ಕೆ ಅಥವಾ ನಿಮಗೆ ಕಲಿಸ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಒಂದು ಶಾಲೆಗೂ ಕೂಡ ಅಷ್ಟೇ ಋಣಿಯಾಗಿರಿ. ಯಾಕಂದ್ರೆ ದೇವಸ್ಥಾನ ಕಟ್ಟೋದು ಸುಲಭ, ಯಾಕಂದ್ರೆ ಭಕ್ತಾದಿಗಳು ತುಂಬಾ ಜನ ಸಿಗ್ತಾರೆ. ಯಾಕಂದ್ರೆ ಭಕ್ತಿಲಿ 2 ತರ ಇರುತ್ತೆ, ಒಂದು ದೈವ ಭಕ್ತಿ, ಇನ್ನೊಂದು ಮೂಢನಂಬಿಕೆ.
ಆದ್ರೆ ನಮ್ ಜನ ದೈವ ಭಕ್ತಿಗಿಂತ ಮೂಢನಂಬಿಕೆ ಮೇಲೆ ಜಾಸ್ತಿ ಕನ್ಸನ್ ತೋರಿಸ್ತಾರೆ. ಸೊ ಜನನ್ ಯಾಮಾರ್ಸೋ ದೇವ್ರ ಹೆಸರಲ್ಲಿ ತುಂಬಾ ಜನ ಇದ್ದಾರೆ, ಆದ್ರೆ ಶಿಕ್ಷಣ ಅನ್ನೋಂಥ ದೇಗುಲದೊಳಗಡೆ ಯಾರು ಕೂಡ ಆ ಕೆಲಸ ಮಾಡೋದಿಲ್ಲ. ಸೊ ಒಂದು ಶಾಲೆ ನಡೀತಿದೆ ಅಂದ್ರೆ ಅಲ್ಲಿ ಯಾವುದೇ ರೀತಿಯಾದ ಏರುಪೇರು ಅಥವಾ ತಾರತಮ್ಯ, ಯಾರು ಭೇದ ಭಾವ ನಡೆಯೋದೇ ಇಲ್ಲ. ಆ ತರ ಯಾರಿಗಾದ್ರೂ ತಲೆಯಲ್ಲಿದ್ರೆ ದಯವಿಟ್ಟು ತೆಗೆದಾಕಿ. ಮತ್ತೆ ಇನ್ನೊಂದು ವಿಚಾರನ ತಿಳಿಸ್ತೀನಿ, ಯಾವತ್ತೇ ಆಗ್ಲಿ ನಿಮ್ ಮಕ್ಕಳು ಕೇವಲ ಶೈಕ್ಷಣಿಕವಾಗಿ ಬೆಳಿಲಿ ಅಂತ ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಬೇಡಿ. ಯಾಕಂದ್ರೆ ಮುಂದೊಂದು ದಿನ ಆ ಮಗು ತುಂಬಾ ಎತ್ತರಕ್ಕೆ ಬೆಳೆದ್ಬಿಟ್ಟು ನಿಮ್ಮನ್ನೇ ಮರ್ತು ಬಿಟ್ರೆ ಏನ್ ಮಾಡ್ತೀರಾ? ಆ ಶಿಕ್ಷಣ ತಗೊಂಡು ಏನ್ ಮಾಡ್ತೀರಾ ಅಂತ ದೊಡ್ಡ ದೊಡ್ಡ ಸಂಸ್ಥೆಗಳಲ್ಲಿ ಹಾಕಿ. ಯಾವತ್ತೇ ಆಗ್ಲಿ ಮನುಷ್ಯ ಎಷ್ಟೇ ಓದಿರ್ಲಿ, ಎಷ್ಟೇ ಎಜುಕೇಟೆಡ್ ಆಗ್ಲಿ, ಭಾವನೆಗಳನ್ನ ಬಿಡಬಾರ್ದು, ಮನುಷ್ಯತ್ವನ ಮರಿಬಾರ್ದು. ನಾವು ನೋಡ್ತಾ ಹೋಗ್ತೀವಿ ಏನಂದ್ರೆ ತುಂಬಾ ದೊಡ್ಡ ಬೆಳೆದಂತ ವ್ಯಕ್ತಿಗಳು ಭಾವನೆಗಳೇ ಇರೋದಿಲ್ಲ. ನೀವು ನ್ಯೂಸ್ ಅಲ್ಲೆಲ್ಲ ನೋಡಿರ್ತೀರ, ತುಂಬಾ ದೊಡ್ಡ ಕಂಪ್ನಿ ಇರುತ್ತಂತೆ, ಆದ್ರೆ ಈಗ ಅವ್ರ ಮಕ್ಕಳು ಅವ್ರ ಜೊತೆ ಇರೋದೇ ಇಲ್ಲ ಅಂತ. ಏನಕ್ಕೆ ಬಂತ ಅಷ್ಟೊಂದು ಶಿಕ್ಷಣ ಕೊಡ್ಸಿ ಫಾರಿನ್ ನಲ್ಲಿ ಕಳಿಸ್ಬಿಟ್ಟು ಓದಿಸ್ತಾರಂತೆ, ಆದ್ರೆ ಇಂದು ಅವ್ರ ಜೊತೆಗೆ ಇರೋದಿಲ್ಲ ಅಂತೆ. ನೀವುಗಳೊಂದ್ಸರಿ ಚಿಂತೆ ಮಾಡಿ, ಶಿಕ್ಷಣ ಅಂದ್ರೆ ಕೇವಲ ಪುಸ್ತಕದ ಶಿಕ್ಷಣ ಅಲ್ಲ. ನೀವುಗಳು ಕೂಡ ಮನೇಲಿ ಹೇಳ್ಕೊಡ್ಬೋದು, ವಿನಯತೆ, ವಿಮ್ರತೆ, ಮತ್ತೆ ಹಿರಿಯರಿಗೆ ಗೌರವ ಕೊಡೋದು. ನಾನು ಇಷ್ಟ ಹೇಳೋದು ಏನಪ್ಪಾ ಅಂದ್ರೆ, ಯಾವತ್ತೇ ಆಗ್ಲಿ ಶಿಕ್ಷಣನ ಕೇವಲ ಅವ್ರು ತೆಗೆಯುವಂತ ಅಂಕಗಳನ್ನ ನೋಡಿ ಅಳಿಬೇಡ್ರಿ. ಯಾಕಂದ್ರೆ ಎಷ್ಟೋ ಜನ ಶಾಲೆಯಲ್ಲಿ ಫೇಲ್ ಆದಂತ ವ್ಯಕ್ತಿಗಳು ಇಂದು ನಿಮ್ಮೆಲ್ಲರ ಮುಂದೆ ನಿಂತಿರ್ತಾರೆ. ಸೊ ನಮಗೆಲ್ಲರಿಗೂ ಮಾದರಿ ಆಗಿರ್ತಾರೆ. ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ಹಾಗೂ ವೇದಿಕೆ ಮೇಲಿರೋ ಸರ್ವರಿಗೂ ಹೃದಯಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು.